ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ದಿವಾಳಿ ಆಗಿದೆ ಅನ್ನೋದನ್ನು ಸರ್ಕಾರದ ಒಬ್ಬೊಬ್ಬ ಸಚಿವರುಗಳು ಒಪ್ಪಿಕೊಳ್ತಾ ಇದ್ದಾರೆ. ಇಷ್ಟು ದಿನ ಕೇವಲ ಶಾಸಕರು ಮಾತ್ರ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ಗೆಳೆಯರೆ, ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಮತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ರು. ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಮಾತನಾಡ್ತಾ ಇದ್ರು. ಆಡಳಿತ ಪಕ್ಷದ ಶಾಸಕರು ಈ ರೀತಿಯಾಗಿರುವಂತಹ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ರು. ಆದರೆ ಈಗ ಸರ್ಕಾರದ ಉನ್ನತ ಸ್ಥಾನದಲ್ಲಿರುವಂತಹ ಮಂತ್ರಿಯೊಬ್ಬರು ಸಿದ್ದರಾಮಯ್ಯನವರ ಬಳಿ ದುಡ್ಡು ಇಲ್ಲ ಅನ್ನೋದನ್ನು ಓಪನ್ ಆಗಿರುವಂತಹ ಸ್ಟೇಜ್ ಮೇಲೆ ಹೇಳಿದ್ದಾರೆ. ಅದರ ಜೊತೆಗೆ ಮತ್ತೊಬ್ಬ ಕಾಂಗ್ರೆಸ್ ಶಾಸಕರು ಕೂಡ ಈಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಗಾದರೆ ಗೆಳೆಯರೆ, ರಾಜ್ಯ ಸರ್ಕಾರದಲ್ಲಿ ಏನೆಲ್ಲ ಆಗ್ತಾ ಇದೆ? ಇಷ್ಟೆಲ್ಲ ಆದರೂ ಕೂಡ ಸಿದ್ದರಾಮಯ್ಯನವರು ಮಾತ್ರ ಎಲ್ಲವೂ ಸರಿ ಹೋಗ್ತಾ ಇದೆ ಅಂತ ಅಂತಿರೋದು ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ನಿಮಗೆ ಕೂಡ ಗೊತ್ತು, BR ಪಾಟೀಲ್ ಅವರು ಆಡಿರುವಂತಹ ಮಾತುಗಳು ಎಷ್ಟರ ಮಟ್ಟಿಗೆ ಸರ್ಕಾರದಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿದ್ವು ಅಂತ. BR ಪಾಟೀಲ್ ಅವರು ಜಮೀರ್ ಅಹಮದ್ ಅವರ ಆಪ್ತ ಸಹಾಯಕನ ಜೊತೆ ಮಾತನಾಡಿದಂತಹ ಮಾತುಗಳಿದೆಯಲ್ಲ, ನಿಜಕ್ಕೂ ಅದು ಸರ್ಕಾರಕ್ಕೆ ದೊಡ್ಡ ರೀತಿಯಾಗಿ ಮುಜುಗರವನ್ನು ತಂದಿಡ್ತು. ಆದರೆ ಗೆಳೆಯರೆ, ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಆದರೂ ಅಥವಾ ಯಾರು ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದರ ತನಿಖೆ ಮಾಡೋದನ್ನು ಬಿಟ್ಟಂತಹ ಸರ್ಕಾರ BR ಪಾಟೀಲ್ ಅವರ ಮೇಲೆಯೇ ಕೋಪಗೊಳ್ತು. ಇನ್ನು ಕಾಂಗ್ರೆಸ್ನ ಹೈಕಮಾಂಡ್ ಕೂಡ BR ಪಾಟೀಲ್ ಅವರ ಜೊತೆಗೆ ಮಾತನಾಡಿ ಪಕ್ಷದ ಆಂತರಿಕ ವಿಚಾರವನ್ನು ನೀವು ಮಾಧ್ಯಮಗಳ ಮುಂದೆ ಯಾಕೆ ತೆಗೆದುಕೊಂಡು ಹೋದ್ರಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಷ್ಟರ ಮಟ್ಟಿಗೆ ಸರ್ಕಾರ ಇಲ್ಲಿ ದಿವಾಳಿತನವನ್ನು ತೋರಿಸ್ತಾ ಇದೆ. ಇದರ ಬೆನ್ನಲ್ಲೇ ರಾಜು ಕಾಗೆ ಅವರು ಕೂಡ ಮಾತನಾಡಿದ್ರು. ರಾಜು ಕಾಗೆ ಅವರು ಏನು ಮಾತನಾಡಿದ್ರು ಅಂದರೆ, 2 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು, ನಮ್ಮ ಗ್ರಾಮದಲ್ಲಿ ಒಂದು ಸಣ್ಣ ರಸ್ತೆಯನ್ನು ಮಾಡೋದಕ್ಕಾಗ್ತಾ ಇಲ್ಲ ನಮ್ಮ ಕ್ಷೇತ್ರದ ಗ್ರಾಮಗಳಿಗೆ, ಅಷ್ಟರ ಮಟ್ಟಿಗೆ ನಾವು ಅಸಹಾಯಕರಾಗಿದ್ದೇವೆ ಅಂತ. ಆನಂತರದಲ್ಲಿ ಗೆಳೆಯರೆ, ಈಗ ಮಾತನಾಡ್ತಾ ಇರೋದು ಯಾರು ಅಂದರೆ ಸ್ವತಃ ಡಾಕ್ಟರ್ G ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಪರಮೇಶ್ವರ್ ಅವರು ಓಪನ್ ಆಗಿರುವಂತಹ ಸ್ಟೇಜ್ ಮೇಲೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ, ಅಭಿವೃದ್ಧಿ ಮಾಡೋದಕ್ಕಾಗೋದಿಲ್ಲ, ಅಭಿವೃದ್ಧಿ ಮಾಡಬೇಕು ಅಂದರೆ ನೀವು ಕೇಂದ್ರ ಸರ್ಕಾರವನ್ನು ಕೇಳಿ ಅನ್ನುವಷ್ಟರ ಮಟ್ಟಿಗೆ G ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಬದಾಮಿಯಲ್ಲಿ ಮಾತನಾಡಿ 1000 ಕೋಟಿಯ ಒಂದು ಪ್ರಾಜೆಕ್ಟನ್ನು ನೀವು ರೆಡಿ ಮಾಡಿ, ಆ ಪ್ರಾಜೆಕ್ಟ್ನ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಡಿ ಅಂತ ಬಾದಾಮಿಯ ಶಾಸಕರಿಗೆ ಹೇಳ್ತಾರೆ. ಎಂತಹ ನಾಚಿಕೆಗೆಟ್ಟ ಸರ್ಕಾರ ಇದು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಇವರು ಹೇಳ್ಕೊಂಡು ಬಿಟ್ಟಿದ್ದಾರೆ, ಹೌದು ಸಿದ್ದರಾಮಯ್ಯನವರ ಹತ್ರ ದುಡ್ಡಿಲ್ಲ, ನಾವೇನೂ ಮಾಡೋದಕ್ಕಾಗೋದಿಲ್ಲ, ಎಲ್ಲವೂ ಕೂಡ ನಿಮಗೇ ಕೊಟ್ಟು ಬಿಟ್ಟಿದ್ದೀವಿ ಅಂದರೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ, ಆ ವಿಚಾರ ಬೇರೆ. ಎಲ್ಲವೂ ಕೂಡ ನಿಮಗೇ ಕೊಟ್ಟಿದ್ದೀವಿ, ಹಾಗಾಗಿ ಈಗ ನಮ್ಮ ಹತ್ರ ದುಡ್ಡಿಲ್ಲ, ನೀವು ಏನೇ ಕೇಳೋ ಹಾಗಿದ್ರೆ ಹೋಗಿ ಕೇಂದ್ರ ಸರ್ಕಾರಕ್ಕೆ ಕೇಳಿ, ಅಭಿವೃದ್ಧಿ ವಿಚಾರದಲ್ಲಿ ನೀವು ಕೇಂದ್ರ ಸರ್ಕಾರಕ್ಕೆ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಹಾಗಾದರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನೂ ಇಲ್ವಾ? ಈ ರೀತಿಯಾಗಿ ಬಂಡವಾಳ ಯಾಕೆ ಬಾಳ್ತಾ ಇದ್ದಾರೆ? ನಿಜಕ್ಕೂ ಕೂಡ ಈ ಪದವನ್ನು ಬಳಸೋದಕ್ಕೆ ಬಹಳ ದುರಂತ ಅನಿಸುತ್ತೆ. ಯಾಕೆಂದರೆ ಸರ್ಕಾರದ ಶಾಸಕರು ಮತ್ತು ಸಚಿವರುಗಳೇ ಈ ರೀತಿಯಾಗಿ ಅಸಹಾಯಕತೆ ತೋರಿಸ್ಕೊಳ್ತಾ ಇದ್ದಾರೆ ಅಂದರೆ ಇವರಿಗೆ ಇನ್ನೇನು ಹೇಳಬೇಕು? ಇವರು ಓಟ್ ತಗೊಳ್ಳೋಕ್ಕಿಂತ ಮುಂಚೆ ಇದೇ ತರಹ ಹೇಳಿದ್ರ, ಮತದಾರರ ಬಳಿ ಹೋಗಿ ಇವರು ಗ್ಯಾರಂಟಿ ಕಾರ್ಡ್ಗಳನ್ನು ಮನೆಗೆ ಹೋಗಿ ಕೊಟ್ಟು ಬಂದ್ರಲ್ಲ, ನಮ್ಮನ್ನು ಗೆಲ್ಲಿಸಿದ್ರೆ ನಾವು ಈ ಎಲ್ಲ ಗ್ಯಾರಂಟಿಗಳನ್ನು ನಿಮಗೆ ಕೊಡ್ತೀವಿ ಅಂತ. ಸೊ ಆವಾಗ ಇವರಿಗೆ ಜ್ಞಾನ ಇರಲಿಲ್ವಾ? ಆನಂತರದಲ್ಲಿ ಗ್ಯಾರಂಟಿಯನ್ನು ಲಾಂಚ್ ಮಾಡಿದ್ರಲ್ಲ, ದೊಡ್ಡ ವೇದಿಕೆಯಲ್ಲಿ ಗ್ಯಾರಂಟಿಗಳನ್ನು ಲಾಂಚ್ ಮಾಡಿದ್ರು, ಆಗಲೂ ಕೂಡ ಇವರಿಗೆ ಜ್ಞಾನ ಇರಲಿಲ್ವಾ? ಆಗ ಆರ್ಥಿಕ ಇಲಾಖೆ ಎಚ್ಚರಿಸಿತ್ತು, ಈ ರೀತಿಯಾಗಿ ನೀವು ಬೇಕಾಬಿಟ್ಟಿಯಾಗಿ ನೀವು ಕೊಡ್ತಾ ಹೋದರೆ ಮುಂದೊಂದು ದಿನ ರಾಜ್ಯದ ಬೊಕ್ಕಸಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ, ಅಭಿವೃದ್ಧಿಗೂ ಕೂಡ ಹಣ ಇರೋದಿಲ್ಲ ಅನ್ನುವಂತಹ ಮಾತನ್ನು ಆಗಲೇ ಆರ್ಥಿಕ ಇಲಾಖೆ ಹೇಳಿತ್ತು. ಆದರೆ ಆರ್ಥಿಕ ಇಲಾಖೆಯ ಮಾತನ್ನು ಈ ಸರ್ಕಾರದವರು ಯಾರೂ ಕೂಡ ಕೇಳೋದಕ್ಕೆ ರೆಡಿ ಇರಲಿಲ್ಲ. ನಾವೇನು 130 ಸ್ಥಾನವನ್ನು ಗೆದ್ದು ಬಿಟ್ಟಿದ್ದೀವಿ, ಇನ್ನು ನಮ್ಮನ್ನು ಹಿಡಿಯೋರೇ ಯಾರೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬಂಡತನದಲ್ಲಿ 2 ವರ್ಷ ಆಡಳಿತವನ್ನು ಮಾಡಿದ್ರು. ಇವನ್ ರಾಜು ಕಾಗೆ ಅವರಾಗಿರ್ಬೋದು, ಆನಂತರ ಈಗ ಇನ್ನೊಬ್ಬರು ಬಂದಿದ್ದಾರೆ, NY ಗೋಪಾಲಕೃಷ್ಣ, ಮೊಳಕಾಲ್ಮೂರು ಶಾಸಕರು. ಅವರು ಹೇಳ್ತಾ ಇದ್ದಾರೆ, ನಮ್ಮ ಗ್ರಾಮದಲ್ಲಿ ಅಥವಾ ನನ್ನ ಕ್ಷೇತ್ರದಲ್ಲಿ ಒಂದು ಸಣ್ಣ
ಶಾಲೆಯನ್ನು ಕಟ್ಟೋದಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನಾವು ಅಸಹಾಯಕರಾಗಿದ್ದೇವೆ, ಎಲ್ಲವೂ ಕೂಡ ಗ್ಯಾರಂಟಿಗೆ ಹೋಗ್ತಾ ಇದೆ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಈ ಮಾತನ್ನ ಇವರು ಎಲೆಕ್ಷನ್ಗಿಂತ ಮುಂಚೆ ಹೇಳಿದ್ರ. ರಾಜು ಕಾಗೆ ಅವರಾಗಿರ್ಬೋದು, ಗೋಪಾಲ್ ಕೃಷ್ಣ ಆಗಿರ್ಬೋದು, ಅಥವಾ ಜಿ ಪರಮೇಶ್ವರ್ ಅವರಾಗಿರ್ಬೋದು, ನೀವು ಎಲೆಕ್ಷನ್ಗೂ ಮುಂಚೆ ಇದೇ ಮಾತನ್ನ ಹೇಳಿದ್ರ. ನಾವು ಗ್ಯಾರಂಟಿ ಕೊಟ್ಟರೆ ಅಭಿವೃದ್ಧಿ ನಾವು ಮಾಡೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರ. ನೀವೇನು ಹೇಳಿದ್ರಿ? ಅಭಿವೃದ್ಧಿಯ ಜೊತೆಗೆ ನಾವು ಗ್ಯಾರಂಟಿಯನ್ನೂ ಕೊಡ್ತೀವಿ ಅಂತ ಹೇಳಿದ್ರಿ. ಆ ಗ್ಯಾರಂಟಿಯ ಎಫೆಕ್ಟ್ ಇವತ್ತು ಸರ್ಕಾರವನ್ನು ಯಾವ ಹಂತಕ್ಕೆ ತಂದು ನಿಲ್ಲಿಸಿದೆ ಅನ್ನೋದು ನಮ್ಮ ಕಣ್ಣ ಮುಂದೆಯೇ ಎಕ್ಸಾಂಪಲ್ ಇದೆ. ಸ್ವತಃ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅಂದರೆ ರಾಜ್ಯ ಯಾವ ಹಂತಕ್ಕೆ ಬಂದಿದೆ ಅನ್ನೋದು ನೀವೇ ನೋಡಿ. ಒಬ್ಬ ಹೋಮ್ ಮಿನಿಸ್ಟರ್ ಆಡುವಂತಹ ಮಾತಾ ಇದು. ಅಂದರೆ ಅವ್ರಿಗೇನು ಜವಾಬ್ದಾರಿ ಇಲ್ವಾ? ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕೇಳಬೇಕಾ? ಹಾಗಾದರೆ ಕೇಂದ್ರ ಸರ್ಕಾರವನ್ನು ರಾಜ್ಯ ಸರ್ಕಾರದಲ್ಲಿ ಇವರು ನೋಡೋದಕ್ಕೆ ಇಷ್ಟಪಡ್ತಾರ? ಆಮೇಲೆ ಇವ್ರಿಗೆ ಆಗೋದಿಲ್ಲ ಅಂದರೆ ನೈತಿಕ ಹೊಣೆಯನ್ನು ಹೊತ್ತು ಎಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತೆಗೆದುಕೊಂಡು ಬರಲಿ. ಇವರು ಮಾತನಾಡಿದ್ದೇ ಆಡಿದ್ದು, ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ. ಆದರೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ? ಇಲ್ಲ ನಾವು ಗ್ಯಾರಂಟಿಗೆ ಬೇಕಾಗಿರುವಂತಹ ಹಣ ಎಲ್ಲವೂ ಕೂಡ ನಾವು ಸೇಫ್ ಆಗಿ ತೆಗೆದಿಟ್ಟಿದ್ದೀವಿ ಅಂತ. ಏನು ಸೇಫ್ ಆಗಿ ತೆಗೆದಿಟ್ಟಿದ್ದಾರೆ ಇವರು? ಯಾವ ಗ್ಯಾರಂಟಿ ಈಗ ನೆಟ್ಗೆ ಜನರಿಗೆ ಬರ್ತಾ ಇದೆ ಅದನ್ನು ಹೇಳಬೇಕು. ಮೊದಲನೇದಾಗಿ ಈ ಗೃಹಲಕ್ಷ್ಮಿ ಹಣ ಅಂತೂ ತಿಂಗಳಿಗೆ ಬರೋದಿಲ್ಲ. ಅದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ತಿಂಗಳು ಕೊಡೋದಕ್ಕೆ ಅದೇನು ಸಂಬಳ ಏನ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಪರಮೇಶ್ವರ್ ಅವರು, ಆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ, ನೀವು ಹೋಗಿ ಕೇಂದ್ರ ಸರ್ಕಾರವನ್ನು ಕೇಳ್ಕೊಳ್ಳಿ ಅಂತ. ಮತ್ತೊಂದು ಕಡೆ ಶಾಸಕರು ಹೇಳ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಇವರು ಅಧಿಕಾರವನ್ನು ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ ಗೆಳೆಯರೆ, ಎಷ್ಟರ ಮಟ್ಟಿಗೆ ಈ ಸರ್ಕಾರ ನಾಚಿಕೆ ಬಿಟ್ಟು ನಿಂತಿದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಈಗ ಉತ್ತರವನ್ನು ಕೊಡಲೇಬೇಕು. ನಿಮ್ಮ ಸರ್ಕಾರದ ಮಂತ್ರಿಗಳೇ ಈಗ ನಿಮಗೆ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಬಸವರಾಜ ರಾಯರೆಡ್ಡಿ ಅವರು ಯಾವಾಗಲೂ ಹೇಳಿದರು. ಒಂದು ವರ್ಷದ ಹಿಂದೆನೇ ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು, ಈ ರೀತಿಯಾಗಿ ಗ್ಯಾರಂಟಿಗಳನ್ನು ಕೊಡ್ತಾ ಹೋದರೆ ಮುಂದಿನ ವರ್ಷ ನಮಗೆ ಅಭಿವೃದ್ಧಿಗೆ ದುಡ್ಡು ಇರೋದಿಲ್ಲ ಅಂತ ಬಸವರಾಜ ರಾಯರೆಡ್ಡಿ ಅವರು ಕೂಡ ಓಪನ್ ಆಗಿ ಹೇಳಿದರು. ನಾನು ಸಿದ್ದರಾಮಯ್ಯ ಅವರಿಗೆ ಆಪ್ತನಾಗಿದ್ದೇನೆ, ಹಾಗಾಗಿ ನಾನು ಹೊಡೆದಾಡಿಕೊಂಡು ಅನುದಾನವನ್ನು ತೆಗೆದುಕೊಂಡು ಬಂದಿದ್ದೇನೆ ಅಂತ. ಹೊಡೆದಾಡಿಕೊಂಡು ಅನುದಾನ ತರೋದು ಅಂದರೆ ಏನು? ಬೇರೆ ಈಗ ವಿಪಕ್ಷದ ಶಾಸಕರು ಮಾತನಾಡೋದು ಓಕೆ, ಆದರೆ ನಿಮ್ಮ ಪಕ್ಷದ ಶಾಸಕರೇ ಈ ರೀತಿಯಾಗಿ ನಿಮಗೆ ಚೀತು ಅಂತ ಉಗಿತಾ ಇದ್ದಾರೆ ಅಂದರೆ ಯಾವ ಒಂದು ಮರ್ಯಾದೆ ಅಥವಾ ಯಾವ ಒಂದು ನೆಲಗಟ್ಟಿನಲ್ಲಿ ನೀವು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಂತೀರಿ ಅನ್ನೋದೀಗ ಗೊತ್ತಾಗಬೇಕು ರಾಜ್ಯದ ಜನರಿಗೆ. ಅಷ್ಟರ ಮಟ್ಟಿಗೆ ಸರ್ಕಾರ ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದೆ. ಈ ಗ್ಯಾರಂಟಿಗಳ ಎಫೆಕ್ಟ್ ಅಂತೂ ಯಾವ ರೀತಿಯಾಗಿ ಆಗಿದೆ ಅಂದರೆ ಒಂದು ಸಣ್ಣ ಅಭಿವೃದ್ಧಿಯೂ ಕೂಡ ಆಗ್ತಾ ಇಲ್ಲ. ಅಭಿವೃದ್ಧಿಯ ಎಲ್ಲ ಹಣವನ್ನು ಗ್ಯಾರಂಟಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಗ್ಯಾರಂಟಿ ಆದರೂ ನೆಟ್ಟಿಗೆ ಬರ್ತಾ ಇದೆಯಾ? ಅದೂ ಕೂಡ ನೆಟ್ಟಿಗೆ ಬರ್ತಾ ಇಲ್ಲ. ಈ ನಂತರ ಭ್ರಷ್ಟಾಚಾರ ಅಂತ ಹೇಳ್ತಾ ಇದ್ದಾರೆ. ಈ ಭ್ರಷ್ಟಾಚಾರ ಮಾಡೋರಿಗಾದರೂ ನೀವು ಕಡಿವಾಣ ಹಾಕಬೇಕಲ್ಲ. ಆದರೆ ನೀವು ಮಾಡ್ತಾ ಇರೋದೇನು? ಭ್ರಷ್ಟಾಚಾರಿಗಳ ಜೊತೆಗೆ ನಿಂತಿದ್ದೀರಾ. ಅವರಿಗೆ ನೀವು ಯಾರು ಆರೋಪ ಮಾಡ್ತಾರಲ್ಲ ಅವರಿಗೆ ನೀವು ಬೈತೀರಾ, ಅಥವಾ ಅವರಿಗೆ ನೀವು ಪಕ್ಷದ ಮರ್ಯಾದೆ ಅಂತ ಹೇಳಿ ಅವರನ್ನು ಪಕ್ಷದಿಂದ ಕಿತ್ತು ಹಾಕುವ ಮಟ್ಟಕ್ಕೆ ಬರ್ತೀರಾ ಅಂದರೆ ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಗೆಳೆಯರೆ. ನಿಜಕ್ಕೂ ಕೂಡ ಇದು ರಾಜ್ಯದ ದೊಡ್ಡ ದುರಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಮತ್ತೊಂದು ಕಡೆ ಇದೆಲ್ಲವನ್ನ ಕೇಳಿಸ್ಕೊಂಡು ವಿಪಕ್ಷವಾಗಿರುವಂತಹ BJP ಕೈಕಟ್ಟಿ ಕುಳಿತಿದೆ. ಯಾರು ಏನು ಮಾತನಾಡ್ತಾ ಇಲ್ಲ. ಆರ್ ಅಶೋಕ್ ಅವರೊಂದು ಟ್ವೀಟ್ ಮಾಡ್ತಾರೆ, ವಿಜಯೇಂದ್ರ ಅವರೊಂದು ಟ್ವೀಟ್ ಮಾಡ್ತಾರೆ, ಕರ್ನಾಟಕ BJP ಅಫಿಷಿಯಲ್ ಹ್ಯಾಂಡಲ್ಸಿಂದ ಒಂದಷ್ಟು ಟ್ವೀಟ್ಗಳು ಬರುತ್ತೆ ಹೊರತು ಯಾರೂ ಕೂಡ ಈ ಸರ್ಕಾರದ ವಿರುದ್ಧ ನಿಂತ್ಕೊಳ್ಳುವಂತಹ ಧೈರ್ಯ ಕರ್ನಾಟಕದ BJP ಪ್ರದರ್ಶನ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಇಂತಹ ರಾಜ್ಯ ಸರ್ಕಾರ, ಇಂತಹ ಆಡಳಿತ ಸರ್ಕಾರ, ಇಂತಹ ವಿರೋಧ ಸರ್ಕಾರವನ್ನು ಕಂಡಂತಹ ಕರ್ನಾಟಕದ ಜನತೆಯ ವಿಪರ್ಯಾಸ ಇದು. ಕರ್ನಾಟಕದ ಜನತೆ ಇವರನ್ನ ನಂಬಿ ಓಟ್ ಹಾಕಿದ್ರಲ್ಲ, ಇವರು ಮಾಡ್ತಾ ಇರೋದು ನೀವೇ ನೋಡಿ ಗೆಳೆಯರೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಈಗ ದಿವಾಳಿ ಆಗಿದೆ. ಆಲ್ರೆಡಿ ತೆಲಂಗಾಣ ಘೋಷಿಸಿಕೊಂಡಿದೆ ನಾವು ದಿವಾಳಿ ಆಗಿದ್ದೇವೆ ಅಂತ. ಹಿಮಾಚಲ ಪ್ರದೇಶವೂ ಕೂಡ ನಾವು ದಿವಾಳಿ ಆಗಿದ್ದೀವಿ ಅಂತ ಅಫಿಷಿಯಲಿ ಘೋಷಿಸಿಕೊಂಡಿದ್ದಾರೆ. ಆದರೆ ಕರ್ನಾಟಕ ಇವರು ದಿವಾಳಿಯನ್ನು ಮಾಡ್ತಾ ಇದ್ದಾರೆ, ಆದರೆ ಇವರಿಗೆ ಆಗ್ತಾ ಇಲ್ಲ. ಬೇರೆ ರೀತಿಯಲ್ಲಿ ಇವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋದಕ್ಕಾಗೋದಿಲ್ಲ, ನಮ್ಮ ಹತ್ರ ಏನೂ ಇಲ್ಲ ಅಂತ. ಹಾಗಾಗಿ ಬೇರೆ ರೀತಿಯಾಗಿ ಇವರು ತಮ್ಮ ಒಂದು ಅಸಹಾಯಕತೆ, ನಮ್ಮ ಹತ್ರ ದುಡ್ಡಿಲ್ಲ ಅನ್ನುವಂತಹ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಇದು ಗೆಳೆಯರೆ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಮಹತ್ವದ ಬೆಳವಣಿಗೆಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.